ಶೋಗೆ ಸ್ವಾಗತ. ನಾನು ಶಾಂತ. ಶ್ರೀಲಂಕಾ ವಿರುದ್ಧದ ಸರಣಿ ಬಳಿಕ ಟೀಂ ಇಂಡಿಯಾಗೆ ಲಾಂಗ್ ಬ್ರೇಕ್ ಸಿಕ್ಕಿದೆ. ಸೆಪ್ಟೆಂಬರ್ 19ರಂದು ಬಾಂಗ್ಲಾದೇಶ ವಿರುದ್ಧ ಆರಂಭವಾಗುವ 2 ಪಂದ್ಯಗಳ ಟೆಸ್ಟ್ ಸರಣಿ ಮೂಲಕ ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಮರಳಲಿದೆ. ಮುಂದಿನ ಸರಣಿಗೆ ಟೀಂ ಇಂಡಿಯಾಗೆ ಇನ್ನೂ 1 ತಿಂಗಳು ಟೈಮ್ ಇದೆ. ಸೊ ಟೀಂ ಇಂಡಿಯಾದ ಸ್ಟಾರ್ ಪ್ಲೇಯರ್ ಸೇರಿದಂತೆ ಕ್ರಿಕೆಟಿಗರೆಲ್ಲ ದುಲೀಪ್ ಟ್ರೋಫಿಗೆ ರೆಡಿಯಾಗಿದ್ದಾರೆ. ಆದರೆ ದುಲೀಪ್ ಟ್ರೋಫಿಯಿಂದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆ ಜಸ್ಪ್ರೀತ್ ಬುಮ್ರಾಗೆ ವಿಶ್ರಾಂತಿ ನೀಡಲಾಗಿದೆ. ಇಲ್ಲಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಿರೋದು ಬಾಂಗ್ಲಾ ಟೆಸ್ಟ್ ಸರಣಿ. ಯಾಕೆ ಅನ್ನೋದನ್ನೇ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾ ಕೊನೆಯ ಬಾರಿಗೆ ಕಳೆದ ಮಾರ್ಚ್ ತಿಂಗಳಲ್ಲಿ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡಿತ್ತು. ಆ ಬಳಿಕ ಬಾಂಗ್ಲಾ ವಿರುದ್ಧದ ಸರಣಿಯೇ ಮೊದಲ ಟೆಸ್ಟ್ ಸರಣಿಯಾಗಲಿದೆ. ಬಾಂಗ್ಲಾ ಎದುರು 2 ಪಂದ್ಯಗಳ ಟೆಸ್ಟ್ ಸರಣಿ ಬಳಿಕ ನ್ಯೂಜಿಲೆಂಡ್ ವಿರುದ್ಧ 3 ಪಂದ್ಯಗಳ ಟೆಸ್ಟ್ ಸರಣಿಯನ್ನಾಡಲಿದೆ. ನಂತರ ಆಸ್ಟ್ರೇಲಿಯಾ ವಿರುದ್ಧ 5 ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯನ್ನು ಆಡಬೇಕಿದೆ. ಈಗ ಕಾಡ್ತಿರೋ ಪ್ರಶ್ನೆ ಅಂದರೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರಲಿದೆ ಅನ್ನೋದು. ಯಾಕಂದರೆ ಈಗಾಗಲೇ ಶ್ರೀಲಂಕಾ ವಿರುದ್ಧದ ಸರಣಿಯಲ್ಲಿ ಭಾರತ 3ಕ್ಕೆ 3 ಪಂದ್ಯಗಳನ್ನು ಕೈಚೆಲ್ಲಿಕೊಂಡು ಹೀನಾಯವಾಗಿ ಸೋಲು ಕಂಡಿತ್ತು. ಹೀಗಾಗಿ ಟೀಮ್ ಸೆಲೆಕ್ಷನ್ ಜೊತೆ ಪ್ಲೇಯಿಂಗ್ 11ನಲ್ಲೂ ಕೂಡ ಬದಲಾವಣೆ ತರೋಕೆ ಕೋಚ್ ಗೌತಮ್ ಗಂಭೀರ್ ಹಾಗೆ ನಾಯಕ ರೋಹಿತ್ ಶರ್ಮಾ ಪ್ಲಾನ್ ಮಾಡಿದ್ದಾರೆ. ಅಲ್ಲದೆ ಬಾಂಗ್ಲಾದೇಶ ವಿರುದ್ಧ ಟೆಸ್ಟ್ ಸರಣಿ ಕೂಡ ಭಾರತ ತಂಡದ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ಗೆ ಮೊದಲ ಟೆಸ್ಟ್ ಸವಾಲಾಗಲಿದೆ. ಹೀಗಾಗಿ ಯಾರಿಗೆಲ್ಲ ಅವಕಾಶ ಸಿಗಲಿದೆ ಅನ್ನೋದನ್ನೇ ಹೇಳ್ತೇನೆ ನೋಡಿ. ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಆರಂಭಿಕರಾಗಿ ನಾಯಕ ರೋಹಿತ್ ಶರ್ಮಾ ಹಾಗೆ ಉಪನಾಯಕ ಶುಭ್ಮನ್ ಗಿಲ್ ಫೀಲ್ಡ್ಗಿಳಿದಿದ್ರು. ಇದರಲ್ಲಿ ರೋಹಿತ್ ಶರ್ಮಾ 3 ಪಂದ್ಯಗಳಲ್ಲಿ ಭರ್ಜರಿ ಪ್ರದರ್ಶನ ನೀಡಿದರೂ ಕೂಡ ಗಿಲ್ ಫೇಲ್ಯೂರ್ ಆಗಿದ್ರು. ಸೊ ಬಾಂಗ್ಲಾ ಟೆಸ್ಟ್ ಸರಣಿಗೆ ಗಿಲ್ ಬದಲಿಗೆ ಯಶಸ್ವಿ ಜೈಸ್ವಾಲ್ಗೆ ಚಾನ್ಸ್ ಕೊಡೋಕೆ ಟೀಮ್ ಮ್ಯಾನೇಜ್ಮೆಂಟ್ ಮುಂದಾಗಿದೆ. ಇನ್ನು 3ನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಆಡಲಿದ್ದು 4ನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಕಣಕ್ಕಿಳಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗೆ ಕನ್ನಡಿಗ KL ರಾಹುಲ್ ಅವರು 5ನೇ ಕ್ರಮಾಂಕದಲ್ಲಿ ಆಡಲಿದ್ದಾರೆ. ಇನ್ನು ಮೊದಲ ಆಯ್ಕೆಯ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ 6ನೇ ಕ್ರಮಾಂಕದಲ್ಲಿ ಆಡಲಿದ್ದಾರೆ. ಇನ್ನು ಸ್ಪಿನ್ ಬೌಲಿಂಗ್ ಆಲ್ರೌಂಡರ್ಗಳಾಗಿ ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ಮತ್ತು ರವಿಚಂದ್ರನ್ ಅಶ್ವಿನ್ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಹಾಗೆ ವೇಗದ ಬೌಲರ್ಗಳಾಗಿ ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷದೀಪ್ ಸಿಂಗ್ ಸ್ಥಾನ ಗಿಟ್ಟಿಸಿಕೊಳ್ಳಬಹುದು. ಸದ್ಯ ಭಾರತದ ಪರ ಬಾಂಗ್ಲಾ ವಿರುದ್ಧದ ಸರಣಿಗೆ 3 ಸ್ಪಿನ್ನರ್ಗಳನ್ನು ಆಡಿಸಲಾಗ್ತಾ ಇದೆ. ಆದರೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮೂಲಕ ಜಸ್ಪ್ರೀತ್ ಬುಮ್ರಾ ಅವರಿಗೆ ಬಾಂಗ್ಲಾದೇಶ ಸರಣಿಯಿಂದ ವಿಶ್ರಾಂತಿಯನ್ನು ಮುಂದುವರಿಸಲಾಗಿದೆ. ಸೊ ಈ ಮೂಲಕ ಅಂತಿಮವಾಗಿ ಟೀಂ ಇಂಡಿಯಾದಲ್ಲಿ ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, KL ರಾಹುಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ರವಿಚಂದ್ರನ್ ಅಶ್ವಿನ್, ಮೊಹಮ್ಮದ್ ಸಿರಾಜ್ ಮತ್ತು ಹರ್ಷದೀಪ್ ಸಿಂಗ್ ಚಾನ್ಸ್ ಪಡೆಯಬಹುದು. ಭಾರತ ಮತ್ತು ಬಾಂಗ್ಲಾ ನಡುವಿನ ಟೆಸ್ಟ್ ಸರಣಿ ಟೀಂ ಇಂಡಿಯಾ ಪಾಲಿಗೆ ತುಂಬಾನೇ ಮಹತ್ವದಾಗಿದೆ. ಬಾಂಗ್ಲಾದೇಶದ ವಿರುದ್ಧ ಗೆದ್ದರೆ ಟೀಂ ಇಂಡಿಯಾ ನೇರವಾಗಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪಲಿದೆ. ಉಭಯ ರಾಷ್ಟ್ರಗಳ ನಡುವೆ ಈವರೆಗೆ 24 ವರ್ಷಗಳಿಂದ ಟೆಸ್ಟ್ ಪಂದ್ಯಗಳನ್ನು ಆಡಿಸಲಾಗ್ತಾ ಇದೆ. ಇದುವರೆಗೆ ಒಟ್ಟು 13 ಪಂದ್ಯಗಳಲ್ಲಿ ಉಭಯ ತಂಡಗಳು ಮುಖಾಮುಖಿಯಾಗಿವೆ. ಭಾರತ 11 ಸಲ ಪಂದ್ಯಗಳನ್ನು ಗೆದ್ದರೆ 2 ಬಾರಿ ಟೆಸ್ಟ್ ಪಂದ್ಯಗಳು ಡ್ರಾನಲ್ಲಿ ಅಂತ್ಯವಾಗಿವೆ. ಬಾಂಗ್ಲಾದೇಶ ಕಳೆದ 24 ವರ್ಷಗಳಿಂದ 1 ಟೆಸ್ಟ್ ಪಂದ್ಯ ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಈ ವರ್ಷ ಕೂಡ ಭಾರತವೇ ಗೆಲ್ಲುವ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ. ಆದರೆ ಪಂದ್ಯಕ್ಕೂ ಮುನ್ನ ಯಾವುದೇ ತಂಡವನ್ನು ಸುಲಭವಾಗಿ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇತ್ತೀಚೆಗಷ್ಟೇ ನಡೆದ ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಯೇ ಬೆಸ್ಟ್ ಎಕ್ಸಾಂಪಲ್. ಬಲಿಷ್ಠ ಭಾರತದ ಮುಂದೆ ಸಿಂಹಳಿಯರು ವೀಕ್ ಎಂದೇ ಭಾವಿಸಲಾಗಿತ್ತು. ಆದರೆ 3 ದಿನಗಳ ಏಕದಿನ ಸರಣಿಯಲ್ಲಿ 1 ಪಂದ್ಯವನ್ನು ಗೆಲ್ಲೋಕೆ ಬಿಡದೆ ಶ್ರೀಲಂಕಾ ಗೆದ್ದು ಬೀಗಿತ್ತು. ಹೀಗಾಗಿ ಬಾಂಗ್ಲಾ ನೆಲದಲ್ಲೂ ಕೂಡ ಟೀಂ ಇಂಡಿಯಾ ಸ್ಟ್ರಾಟಜಿ ಮಾಡಿಕೊಂಡೇ ಕಣಕ್ಕಿಳಿಯಬೇಕಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ ಅಂಗಳಕ್ಕೆ ಕಾಲಿಟ್ಟ ವಿನೇಶ್ ಫೋಗಟ್ ಸೃಷ್ಟಿಸಿದ್ದು ಮಾತ್ರ ಇತಿಹಾಸ. 50 kg ವಿಭಾಗದಲ್ಲಿ ಕುಸ್ತಿ ಅಖಾಡದಲ್ಲಿ ಧುಮುಕಿದ್ದ ವಿನೇಶ್ ಫೋಗಟ್ ಸೋಲೆ ಕಾಣದ ಜಗಜ್ಜಟ್ಟಿ ಸೋಸಾಕಿಯನ್ನ ಸೋಲಿಸಿದ್ರು. ಈ ಮೂಲಕ ಶತಕೋಟಿ ಭಾರತೀಯರ ಮನದಲ್ಲಿ ಬಂಗಾರ ಪದಕದ ಆಸೆ ಮೂಡಿಸಿದ್ರು. ಬಂಗಾರವೋ ಬೆಳ್ಳಿಯೋ ಇನ್ನೇನು ಭಾರತದ ಮುಡಿಗೆ ಸೇರ್ಬೇಕಿತ್ತು. ಆದರೆ ಅಲ್ಲಾಗಿದ್ದೇ ಬೇರೆ. ಜಸ್ಟ್ 100 ಗ್ರಾಂ ವಿನೇಶ್ ಕನಸಿನ ಜೊತೆ ಭಾರತೀಯರ ಆಸೆಯನ್ನು ಕೂಡ ಭಗ್ನಗೊಳಿಸಿತ್ತು. ಆದರೂ ಇಡೀ ಭಾರತ ವಿನೇಶ್ ನೋವಿನ ಜೊತೆಯಲ್ಲಿ ನಿಂತಿತ್ತು. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ವಿನೇಶ್ಗೆ ಧೈರ್ಯ ತುಂಬಿದ್ರು. ನೀನು ಚಾಂಪಿಯನ್ಗಳ ಚಾಂಪಿಯನ್ ಅಂತ ಹೇಳುವ ಮೂಲಕ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ರು. ದೇಶದ ಸ್ಟಾರ್ ಕ್ರೀಡಾಪಟುಗಳು ಕೂಡ ವಿನೇಶ್ ಜೊತೆಗೆ ನಾವಿದ್ದೇವೆ ಅಂದಿದ್ರು. ಅಷ್ಟೇ ಯಾಕೆ ಪ್ರಧಾನಮಂತ್ರಿ ಜೊತೆ ಒಲಿಂಪಿಕ್ಸ್ ಪದಕ ವಿಜೇತರು ಸಂವಾದ ನಡೆಸುವಾಗಲೂ ಕೂಡ ಮೋದಿ ಹೊಗಳಿದ್ದು ವಿನೇಶ್ ಫೋಗಟ್ ಅವರನ್ನ. ವಿನೇಶ್ ನಮ್ಮ ಧೀರ ಹೆಣ್ಣು ಮಗಳು ಅಂತ ಕೊಂಡಾಡಿದ್ರು. ಇದೇ ಧೀರ ಹೆಣ್ಣು ಮಗಳು ಭಾರತಕ್ಕೆ ಕಾಲಿಟ್ಟಾಗ ಕಣ್ಣೀರು ಹಾಕಿರೋ ಆ ಒಂದು ದೃಶ್ಯ ನಿಜಕ್ಕೂ ಮನ ಕಲಕುವಂತಿದೆ. ಶನಿವಾರ ದೆಹಲಿಗೆ ಆಗಮಿಸಿದ ವಿನೇಶ್ ಫೋಗಟ್ ಭಾರತೀಯರ ಪ್ರೀತಿ ಕಂಡು ಕಣ್ಣೀರು ಹಾಕಿದ್ರು. ಈ ಕಣ್ಣೀರಲ್ಲಿ ತನ್ನ ಹೋರಾಟಕ್ಕೆ ಜಯ ಸಿಕ್ಕಿಲ್ಲ ಎಂಬ ನೋವು ಎದ್ದು ಕಾಣ್ತಾ ಇತ್ತು. ವಿನೇಶ್ ಫೋಗಟ್ಗೆ ಭವ್ಯ ಸ್ವಾಗತ ಕೋರಿದ್ದು ಯಾರು? ಫೋಗಟ್ ಆ ಕಷ್ಟದ ಸಮಯದಲ್ಲಿ ಹೇಗಿದ್ರು ಅನ್ನೋದನ್ನೇ ಕೋಚ್ ವಿವರಿಸಿದ್ದು ಹೇಗೆ? ತವರು ನೆಲಕ್ಕೆ ಕಾಲಿಡುವ ಮೊದಲು ವಿನೇಶ್ ಭಾವುಕರಾಗಿ ಪದಗಳಲ್ಲಿ ನೋವು ಹೇಳಿಕೊಂಡಿದ್ದೇನು ಎಂಬ ವಿಚಾರಗಳ ಬಗ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ.
ಶನಿವಾರ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ವಿನೇಶ್ ಫೋಗಟ್ರಿಗೆ ಅದ್ಧೂರಿ ಸ್ವಾಗತ ನೀಡಲಾಯಿತು. ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ ಅಭಿಮಾನಿಗಳು ಆತ್ಮೀಯವಾಗಿ ಬರಮಾಡಿಕೊಂಡರು. ವಿನೇಶ್ ಫೋಗಟ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾ ಇದ್ದಂತೆಯೇ ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ ಅಭಿಮಾನಿಗಳು ಜಯ ಘೋಷಣೆ ಕೂಗಿ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ವಿನೇಶ್ ಭಾವುಕರಾದರು. ದೇಶದ ಜನರಿಂದ ಇಷ್ಟೊಂದು ಪ್ರೀತಿ ಮತ್ತು ಗೌರವ ಸಿಕ್ಕಿರುವುದು ನನ್ನ ಅದೃಷ್ಟ ಅಂದರು. ಕಾಂಗ್ರೆಸ್ ಸಂಸದ ದೀಪೇಂದರ್ ಹೂಡಾ, ಕುಸ್ತಿಪಟುಗಳಾದ ಬಜರಂಗ್ ಪುನಿಯಾ, ಸಾಕ್ಷಿ ಮಲ್ಲಿಕ್ ಕೂಡ ಈ ಭವ್ಯ ಸ್ವಾಗತದಲ್ಲಿ ಜೊತೆಯಾಗಿದ್ದರು. ಈ ವೇಳೆ ಮಾತನಾಡಿದ ಕುಸ್ತಿಪಟು ಬಜರಂಗ್ ಪುನಿಯಾ, ವಿನೇಶ್ ಫೋಗಟ್ ಅವರನ್ನು ಚಾಂಪಿಯನ್ನಂತೆ ಸ್ವಾಗತಿಸಲಾಗ್ತಾ ಇದೆ. ಎಲ್ಲ ದೇಶವಾಸಿಗಳಿಗೆ ನಾವು ಧನ್ಯವಾದ ಸಲ್ಲಿಸ್ತೇವೆ ಅಂದರು. ಇನ್ನು ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಮಾತನಾಡಿ, ಇದೊಂದು ದೊಡ್ಡ ದಿನ. ವಿನೇಶ್ ದೇಶ ಮತ್ತು ಮಹಿಳೆಯರಿಗಾಗಿ ಮಾಡಿರುವ ಸಾಧನೆ ಅದ್ಭುತ. ಅವರು ಈ ಗೌರವವನ್ನು ಮುಂದುವರಿಸುತ್ತಾರೆ ಎಂದು ಭಾವಿಸ್ತೇನೆ. ಆಕೆ ನಮಗೆ ಚಾಂಪಿಯನ್ ಆಗಿದ್ದಾರೆ ಎಂದರು. ತವರಿಗೆ ಬರುವ ಮೊದಲು ವಿನೇಶ್ ಫೋಗಟ್ ಅದ್ಯಾವ ರೀತಿಯಲ್ಲಿ ಅಮೋಷನಲ್ ಆಗಿದ್ರು ಅನ್ನೋದನ್ನ ಅವರೇ ಪದಗಳಲ್ಲಿ ವಿವರಿಸಿದ ರೀತಿಯಲ್ಲಿ ಗೊತ್ತಾಗ್ತಾ ಇದೆ. ಪ್ಯಾರಿಸ್ನಿಂದ ತವರಿಗೆ ಮರಳುವ ಮೊದಲು ಭಾವನಾತ್ಮಕ ಪೋಸ್ಟ್ ಒಂದನ್ನು ಮಾಡಿದ್ದಾರೆ. ಹೆತ್ತವರನ್ನ ನೆನಪು ಮಾಡಿಕೊಳ್ಳುವ ಮೂಲಕ ಪದಗಳಲ್ಲಿ ತನ್ನ ನೋವನ್ನು ಬರೆದುಕೊಂಡಿದ್ದಾರೆ ವಿನೇಶ್. ತಾನು ಎದುರಿಸಿದ ಸವಾಲು, ತನ್ನ ತಾಯಿಯ ಪಾತ್ರ, ತನ್ನ ಗಂಡ ತನಗೆ ನೀಡಿದ ಬೆಂಬಲ, ಒಟ್ಟಾರೆ ಹೇಳೋದಾದ್ರೆ ತನ್ನ ದುಃಖ ಮತ್ತು ಹೋರಾಟವನ್ನ 3 ಪುಟಗಳ ಭಾವನಾತ್ಮಕ ಪತ್ರದ ಮೂಲಕ ಪೋಸ್ಟ್ ಮಾಡಿದ್ದಾರೆ ವಿನೇಶ್. ನಮ್ಮ ಪ್ರಯತ್ನಗಳು ನಿಲ್ಲಲಿಲ್ಲ ಮತ್ತು ನಾವು ಶರಣಾಗ್ಲೂ ಇಲ್ಲ. ಆದರೆ ಸಮಯ ಸ್ತಬ್ಧವಾಯಿತು ಹಾಗೂ ಕಾಲ ಸರಿ ಇರಲಿಲ್ಲ. ಅದು ನನ್ನ ಹಣೆ ಬರಹ. ನಾನು ತಂದೆಯ ಫೇವರೆಟ್ ಮಗಳು. ಯಾಕಂದ್ರೆ ನಾನೇ ಚಿಕ್ಕವಳಾಗಿದ್ದೆ. ಅಪ್ಪ ರಸ್ತೆಯಲ್ಲಿ ಬಸ್ ಓಡಿಸುತ್ತಿರಬೇಕಾದ್ರೆ ನನ್ನ ಮಗಳು ಆಕಾಶದಲ್ಲಿ ವಿಮಾನದಲ್ಲಿ ಓಡಾಡಬೇಕು ಎಂದು ಕನಸು ಕಂಡಿದ್ರು. ಆದರೆ ನಾನು ಮಾತ್ರ ಅಪ್ಪನ ಕನಸು ನಿಜವಾಗಿಸ್ತೇನೆ ಎಂದು ಕನಸು ಕಂಡಿರಲಿಲ್ಲ. ಆದರೆ ಒಂದು ದಿನ ಅಪ್ಪ ನಮ್ಮನ್ನ ಬಿಟ್ಟು ಹೋದರು. ಆ ನೋವು ಸಹಿಸಿಕೊಳ್ಳುವ ಮುನ್ನವೇ ನನ್ನ ಅಮ್ಮನಿಗೂ ಕ್ಯಾನ್ಸರ್ 3ನೇ ಸ್ಟೇಜ್ಗೆ ಬಂದಿರುವುದು ತಿಳಿದಾಗ ನನಗೆ ಆಕಾಶವೇ ಕಳಚಿ ಬಿದ್ದಂತಾಗಿತ್ತು. ಪ್ರತಿ ಏರಿಳಿತಗಳಲ್ಲಿಯೂ ಕೂಡ ಬೆಂಬಲ ನೀಡಿದ ತನ್ನ ಪತಿ ಸೋಮವೀರ್ಗೆ ತುಂಬು ಹೃದಯದ ಕೃತಜ್ಞತೆಗಳು. ವಿಭಿನ್ನ ಸನ್ನಿವೇಶಗಳಲ್ಲಿ ನಾನು 2032ರವರೆಗೆ ಆಡಬಹುದು. ಯಾಕಂದ್ರೆ ನನ್ನೊಳಗಿನ ಹೋರಾಟ ಮತ್ತು ಕುಸ್ತಿ ಯಾವಾಗಲೂ ಇದ್ದೇ ಇರುತ್ತದೆ. ನನ್ನ ಕೋಚ್ ಬಗ್ಗೆ ನಾನೇನು ಬರೆದರೂ ಅದು ಕಡಿಮೆಯೇ. ಮಹಿಳೆಯರ ಕುಸ್ತಿ ಲೋಕದಲ್ಲಿ ನಾನು ಕಂಡ ಉತ್ತಮ ಕೋಚ್ ಅವರು. ಸಹನೆ ಮತ್ತು ವಿಶ್ವಾಸದಿಂದ ಯಾವುದೇ ಪರಿಸ್ಥಿತಿ ನಿಭಾಯಿಸ್ತಾ ಇದ್ರು. ನಾನು ಗೆದ್ದಾಗ ಅವರು ಸಂತಸದಲ್ಲಿ ಕಣ್ಣೀರು ಹಾಕಿದ್ದನ್ನು ನೋಡಿದ್ದೇನೆ. ನನ್ನ ಯಶಸ್ಸಿಗೆ ಅಕೋಸ್ ಎಂದೂ ಶ್ರೇಯಸ್ಸನ್ನು ತೆಗೆದುಕೊಂಡವರಲ್ಲ. ಕಷ್ಟದ ಕಾಲದಲ್ಲಿ ಜೊತೆಯಾಗಿ ನಿಂತ ಎಲ್ಲರಿಗೂ ಆಭಾರಿಯಾಗಿರುವೆ. ಮುಂದೊಂದು ದಿನ ವಿನೇಶ್ ಫೋಗಟ್ ಸಾಯಬಹುದು. ಆದರೆ ನನ್ನೊಳಗಿನ ಕುಸ್ತಿ ಮತ್ತು ಹೋರಾಟ ಯಾವತ್ತಿಗೂ ಸಾಯುವುದಿಲ್ಲ. ಅದು ಎಂದಿಗೂ ಜೀವಂತವಾಗಿರುತ್ತದೆ. ಹೀಗೆ ವಿನೇಶ್ ಫೋಗಟ್ ಭಾವುಕರಾಗಿ ತಮ್ಮ ಮನದಾಳದ ಮಾತನ್ನ ಬರವಣಿಗೆ ರೂಪ ಕೇಳಿಸಿದ್ದಾರೆ. ಮತ್ತೊಂದೆಡೆ ವಿನೇಶ್ ಫೋಗಟ್ ಕೋಚ್ ವೋಲರ್ ಅಕೋಸ್ ಮತ್ತೊಂದು ಭಯಾನಕ ಸತ್ಯವನ್ನ ರಿವೀಲ್ ಮಾಡಿದ್ದಾರೆ. ಅನರ್ಹತೆ ತಪ್ಪಿಸಲು ತೂಕ ಇಳಿಸುವ ಪ್ರಯತ್ನದಲ್ಲಿದ್ದ ವಿನೇಶ್ ಮಧ್ಯರಾತ್ರಿಯಿಂದ ಬೆಳಗ್ಗೆ 5:30ರವರೆಗೂ ಕಠಿಣ ಪರಿಶ್ರಮ ಪಟ್ಟಿದ್ದಾರೆ. ಬಿಡುವಿಲ್ಲದೆ ಜಿಮ್, ಸ್ಕಿಪ್ಪಿಂಗ್, ಜಾಗಿಂಗ್, ಹಬೆಯಲ್ಲಿ ಕೂರುವ ಮೂಲಕ ತೂಕ ಇಳಿಸಲು ಪ್ರಯತ್ನಿಸ್ತಾ ಇದ್ರು. ಇದರಿಂದ ವಿನೇಶ್ ಕುಸಿದು ಬಿದ್ದಿದ್ರು. ಅವಳನ್ನ ಎಬ್ಬಿಸಿದ್ವು. ಈ ಹಂತದಲ್ಲಿ ವಿನೇಶ್ ಸಾಯಬಹುದೆಂದು ನಾನು ಆತಂಕಗೊಳಗಾಗಿದ್ದೆ ಎಂದು ಕೋಚ್ ಆ ದಿನದ ಘಟನೆಯನ್ನ ವಿವರಿಸಿದ್ದಾರೆ. ಬಹುಶಃ ಒಬ್ಬ ಕುಸ್ತಿಪಟುವಾಗಿ ದೇಶಕ್ಕೆ ಪದಕ ತರಲೇಬೇಕು ಎಂಬ ಹಠಕ್ಕಾಗಿ ವಿನೇಶ್ ಫೋಗಟ್ ಹಾಕಿರುವ ಶ್ರಮವನ್ನ ಕೋಚ್ ಕೂಡ ವಿವರಿಸಿದ್ದಾರೆ. ಆದರೆ ವಿನೇಶ್ ಹೇಳಿಕೊಂಡಂತೆ ಹಣೆಬರಹಕ್ಕೆ ಹೊಣೆಯಾರು? ದೇಶೀಯ ಅಂಗಳದ ಮದಗಜಗಳ ಕಾಳಗ ಎಂದೇ ಬಿಂಬಿತವಾಗಿರುವ ಪ್ರೊ ಕಬಡ್ಡಿ ಲೀಗ್ ಸೀಸನ್ 11ರ ಹರಾಜು ಪ್ರಕ್ರಿಯೆ ಮುಕ್ತಾಯವಾಗಿದೆ. 2024ರ ಪ್ರೊ ಕಬಡ್ಡಿ ಲೀಗ್ ಟೂರ್ನಿಗೆ ನಡೆದ 2 ದಿನಗಳ ಹರಾಜು ಪ್ರಕ್ರಿಯೆ ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗಿತ್ತು. ಅಚ್ಚರಿಯ ರೀತಿಯಲ್ಲಿ ಕೆಲವರು ಕೋಟಿಗಳ ಲೆಕ್ಕದಲ್ಲಿ ಸೇಲ್ ಆದರೆ ಇನ್ನೂ ಕೆಲ ಸ್ಟಾರ್ ಆಟಗಾರರು ಅನ್ಸೋಲ್ಡ್ ಆಗುವ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಹೊಸ ಆವೃತ್ತಿಗೂ ಮುನ್ನ ಎಲ್ಲಾ 12 ತಂಡಗಳು ಬಲಿಷ್ಠ ತಂಡವನ್ನು ಕಟ್ಟಿದ್ದ ಖುಷಿಯಲ್ಲಿದ್ದಾರೆ. ಅಷ್ಟಕ್ಕೂ ಈ ಬಾರಿ ಅತಿ ಹೆಚ್ಚು ಮೊತ್ತಕ್ಕೆ ಮಾರಾಟವಾದ ಆಟಗಾರರು ಯಾರು? ಬೆಂಗಳೂರು ಬುಲ್ಸ್ ತಂಡ ಹೇಗಿದೆ ಅನ್ನೋದನ್ನ ಹೇಳ್ತೇನೆ ನೋಡಿ. ಮುಂಬೈನಲ್ಲಿ ನಡೆದ ಪ್ರೊ ಕಬಡ್ಡಿ ಲೀಗ್ ಹರಾಜಿನ ಮೊದಲ ದಿನ ಹಲವು ಆಟಗಾರರ ಮೇಲೆ ಹಣದ ಮಳೆಯಾಗಿದೆ. ಆದರೆ ಕೆಲವು ಸ್ಟಾರ್ ಪ್ಲೇಯರ್ಸ್ ನಿರೀಕ್ಷೆ ಮಾಡಿದಷ್ಟು ಹಣವನ್ನು ಪಡ್ಕೊಂಡಿಲ್ಲ. ಡಿಫೆಂಡರ್ ಸಚಿನ್ ಹರಾಜಿನಲ್ಲಿ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟವಾಗಿದ್ದಾರೆ. ಸಚಿನ್ ಮೂಲ ಬೆಲೆ ಎ ಕೆಟಗರಿಯಲ್ಲಿ 30 ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿತ್ತು. ತಮಿಳ್ ತಲೈವಾಸ್ ಅವರನ್ನ 2.15 ಕೋಟಿಗೆ ಖರೀದಿ ಮಾಡಿದೆ. ಈ ಮೂಲಕ ಪ್ರೊ ಕಬಡ್ಡಿ ಇತಿಹಾಸದಲ್ಲೇ 11ನೇ ಅತಿ ದುಬಾರಿ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಸ್ಟಾರ್ ಇರಾನಿ ಪ್ಲೇಯರ್ ಮೊಹಮ್ಮದ್ ರೇಜಾ ಶೌಡ್ಲಾಯಿ ಚಿಯಾನೆಹ್ ಅವರನ್ನ ಬರೋಬ್ಬರಿ 2.7 ಕೋಟಿ ಹಣ ನೀಡುವ ಮೂಲಕ ಹರಿಯಾಣ ಸ್ಟೀಲರ್ಸ್ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಇನ್ನೋರ್ವ ಸ್ಟಾರ್ ರೈಡರ್ ಗುಮನ್ ಸಿಂಗ್ ಅವರಿಗೆ ಬರೋಬ್ಬರಿ 1.97 ಕೋಟಿ ರೂಪಾಯಿ ನೀಡುವ ಮೂಲಕ ಗುಜರಾತ್ ಜೈಂಟ್ಸ್ ತಂಡ ಖರೀದಿ ಮಾಡಿದೆ. ಇನ್ನು ಬೆಂಗಳೂರು ಬುಲ್ಸ್ ಮಾಜಿ ನಾಯಕ ಪವನ್ ಸೆಹ್ರಾವತ್ ಅವರಿಗೆ 1.72 ಕೋಟಿ ಕೊಟ್ಟು ತೆಲುಗು ಟೈಟನ್ಸ್ ರಿಟೈನ್ ಮಾಡಿಕೊಂಡಿದೆ. ಕಳೆದ 2 ಋತುವಿನಲ್ಲೂ ಕೂಡ ಬೆಂಗಳೂರು ಬುಲ್ಸ್ನ ರೈಡಿಂಗ್ ಶಕ್ತಿಯಾಗಿದ್ದ ಭರತ್ ಹೂಡಾ ಅವರಿಗೆ ಯುಪಿ ಯೋಧಾಸ್ ತಂಡ 1.3 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಬೆಂಗಾಲ್ ವಾರಿಯರ್ಸ್ನ ಸ್ಟಾರ್ ರೈಡರ್ ಮಣಿಂದರ್ ಸಿಂಗ್ ಅವರಿಗೆ 1.15 ಕೋಟಿ ರೂಪಾಯಿ ನೀಡುವ ಮೂಲಕ ಬೆಂಗಾಲ್ ವಾರಿಯರ್ಸ್ ತಂಡ ತನ್ನಲ್ಲಿಯೇ ಉಳಿಸಿಕೊಂಡಿದೆ. ತಮಿಳುನಾಡು ಮೂಲದ ಸ್ಟಾರ್ ರೈಡರ್ ಅಜಿಂಕ್ಯ ಪವಾರ್ ಅವರಿಗೆ ಈ ಬಾರಿ ಬೆಂಗಳೂರು ಬುಲ್ಸ್ ಮಣೆ ಹಾಕಿದ್ದು ಬರೋಬ್ಬರಿ 1.10 ಕೋಟಿ ರೂಪಾಯಿ ಕೊಟ್ಟು ತಂಡಕ್ಕೆ ಸೇರಿಸಿಕೊಂಡಿದೆ.
ಇನ್ನು ಯು ಮುಂಬಾ ಕೂಡ ಸುನಿಲ್ ಕುಮಾರ್ ಅವರಿಗೆ 1.15 ಕೋಟಿ ರೂಪಾಯಿ ಕೊಟ್ಟು ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಇನ್ನು ಕಬಡ್ಡಿಯ ರಾಜ, ಪ್ರೊ ಕಬಡ್ಡಿ ಇತಿಹಾಸದಲ್ಲೇ ಅತಿ ಹೆಚ್ಚು ರೈಡ್ ಪಾಯಿಂಟ್ಸ್ಗಳನ್ನು ದಾಖಲೆ ಹೊಂದಿರುವ ಪ್ರದೀಪ್ ನರ್ವಾಲ್ ಅವರನ್ನ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರದೀಪ್ ನರ್ವಾಲ್ 170 ಪಂದ್ಯಗಳಲ್ಲಿ 1690 ಅಂಕಗಳನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ. ಆದರೆ ನರ್ವಾಲ್ ಬರೀ 70 ಲಕ್ಷಕ್ಕೆ ಮಾರಾಟವಾಗಿರೋದು ಅಚ್ಚರಿಗೆ ಕಾರಣ ಆಗಿದೆ. ಹರಾಜು ಪ್ರಕ್ರಿಯೆ ಬಳಿಕ ಬೆಂಗಳೂರು ಬುಲ್ಸ್ ತಂಡ ತುಂಬಾನೇ ಜೋಶ್ನಲ್ಲಿದೆ. ಅದರಲ್ಲೂ ಪ್ರೊಸೀಜರ್ಸ್ ಮುಗಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದ ಆ ಸಾಲುಗಳೇ ಅಭಿಮಾನಿಗಳ ಹುಮ್ಮಸ್ಸನ್ನ ದುಪ್ಪಟ್ಟು ಮಾಡಿವೆ. ಬಲಾಢ್ಯರಲ್ಲಿ ಬಲಾಢ್ಯರು, ಬಲಭೀಮ ಚಾಣಕ್ಯರು ತುಂಬಿರುವ ಈ ತಂಡ ನಿಜಕ್ಕೂ ಕಿಂಗಳೂರು ಎಂದು 11ನೇ ಆವೃತ್ತಿಯ ಪ್ರೊ ಕಬಡ್ಡಿ ಹರಾಜು ಪ್ರಕ್ರಿಯೆ ಮುಗಿದ ಬಳಿಕ ಬೆಂಗಳೂರು ಬುಲ್ಸ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದೆ. ಒಟ್ನಲ್ಲಿ ಈ ಬಾರಿ ಪಿಕೆಎಲ್ ಇತಿಹಾಸದಲ್ಲೇ ಮೊದಲ ಬಾರಿಗೆ 8 ಮಂದಿ ಆಟಗಾರರು 1 ಕೋಟಿಗೂ ಅಧಿಕ ಮೊತ್ತವನ್ನು ಪಡೆಯುವ ಮೂಲಕ ದಾಖಲೆ ಸೃಷ್ಟಿಸಿದ್ದಾರೆ. ಮತ್ತೊಂದು ಕಡೆ ತಮ್ಮ ಉತ್ತಮ ರೈಡಿಂಗ್ ಹಾಗೆ ಡಿಫೆಂಡಿಂಗ್ ಮೂಲಕ ಹಿಂದಿನ ಆವೃತ್ತಿಗಳಲ್ಲಿ ತಾವು ಪ್ರತಿನಿಧಿಸ್ತಾ ಇದ್ದಂಥ ತಂಡಗಳಿಗೆ ಚಾಂಪಿಯನ್ ಪಟ್ಟವನ್ನು ದಕ್ಕಿಸಿಕೊಟ್ಟಿದ್ರು ಕೂಡ ಕೆಲವರು ಖರೀದಿಯಾಗದೆ ನಿರಾಸೆ ಅನುಭವಿಸಿದ್ದಾರೆ. ಈ ಸಾಲಿನಲ್ಲಿ ರಾಹುಲ್ ಚೌಧರಿ ಹಾಗೆ ದೀಪಕ್ ನಿವಾಸ್ ಕೂಡ ಮುಂಚೂಣಿಯಲ್ಲಿದ್ದಾರೆ. ಇದೇ ಬೇಸರದಲ್ಲೇ ರಾಹುಲ್ ಚೌಧರಿ ನಿರಾಸೆಯಿಂದಲೇ ಪಿಕೆಎಲ್ ವೃತ್ತಿ ಜೀವನಕ್ಕೆ ವಿದಾಯವನ್ನು ಕೂಡ ಘೋಷಿಸಿದ್ದಾರೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾಗೂ ವಿವಾದಗಳಿಗೂ ಎಲ್ಲಿಲ್ಲದ ನಂಟು. ಇದೀಗ ಮಳೆ ಹಾನಿ ಪ್ರದೇಶಕ್ಕೆ ಎಲ್ಲವೂ ಮುಗಿದ ನಂತರ ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮತದಾರರನ್ನೇ ಶಾಸಕರು ನಿಂದಿಸಿದ್ದಾರಂತೆ. ಬೆಳ್ತಂಗಡಿ ತಾಲೂಕಿನ ಸವಣಾಳು ಗ್ರಾಮದ ಪಿಲಿಕಲದಲ್ಲಿ ಗ್ರಾಮಸ್ಥರ ಜೊತೆ ಶಾಸಕರು ದರ್ಪದಿಂದ ನಡೆದುಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಬೆಳ್ತಂಗಡಿ ತಾಲೂಕಿನ ಸವಣಾಳು ಗ್ರಾಮದ ಪಿಲಿಕಲ ರಸ್ತೆ ಬಿರುಕು ಬಿಟ್ಟಿತ್ತು. ಇದರಿಂದಾಗಿ ಜನರ ಓಡಾಟ ಮತ್ತು ವಾಹನ ಸಂಚಾರಕ್ಕೆ ಭಾರಿ ಕಷ್ಟ ಆಗ್ತಾ ಇತ್ತು. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ತಡವಾಗಿ ಈ ಪ್ರದೇಶಕ್ಕೆ ಭೇಟಿ ನೀಡಿದ್ರಿಂದ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಶಾಸಕರು ಗ್ರಾಮಸ್ಥರನ್ನ ನಿಂದಿಸಿದ್ದಾರಂತೆ. ರಕ್ಷಾ ಬಂಧನಕ್ಕೂ ಮುನ್ನವೇ 1 ಕೋಟಿಗೂ ಅಧಿಕ ಮಹಿಳೆಯರಿಗೆ ಮಹಾರಾಷ್ಟ್ರ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಆಗಸ್ಟ್ 17ರಿಂದ ಮುಖ್ಯಮಂತ್ರಿ ಲಡ್ಕಿ ಬಹಿನ್ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಎಂದು ಡಿಸಿಎಂ ದೇವೇಂದ್ರ ಫಡ್ನವೀಸ್ ಘೋಷಣೆ ಮಾಡಿದ್ದಾರೆ. ಈ ಯೋಜನೆಯಡಿ ನೋಂದಾವಣೆ ಮಾಡಿಕೊಂಡ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 1,500 ರೂಪಾಯಿ ಹಣ ಜಮೆಯಾಗಲಿದೆ. ಸುಮಾರು 1 ಕೋಟಿಗೂ ಅಧಿಕ ಮಹಿಳೆಯರು ಯೋಜನೆಯ ಫಲಾನುಭವಿಗಳಾಗಲಿದ್ದಾರೆ ಎಂದು ಮಹಾರಾಷ್ಟ್ರ ಸರ್ಕಾರ ಮಾಹಿತಿ ನೀಡಿದೆ. ಆಸ್ಟ್ರಿಯಾದ ಖ್ಯಾತ ಬಿಲಿಯನೇರ್ ಉದ್ಯಮಿ 91 ವರ್ಷದ ರಿಚರ್ಡ್ ಲುಗ್ನರ್ ವಿಯೆನ್ನಾದಲ್ಲಿನ ತನ್ನ ನಿವಾಸದಲ್ಲಿ ನಿಧನರಾಗಿದ್ದಾರೆ. 2 ತಿಂಗಳ ಹಿಂದಷ್ಟೇ 45 ವರ್ಷದ ಮಹಿಳೆಯೊಂದಿಗೆ 6ನೇ ಮದುವೆಯಾಗಿದ್ದರು ರಿಚರ್ಡ್. ಇತ್ತೀಚೆಗಷ್ಟೇ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ರಿಚರ್ಡ್ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಬಾಲಿವುಡ್ನ ಸನ್ ಆಫ್ ದಿ ಸರ್ದಾರ್ 2 ಸಿನಿಮಾದಲ್ಲಿ ಅಜಯ್ ದೇವಗನ್ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಈ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಆದರೆ ಶೂಟಿಂಗ್ ಸೆಟ್ನಲ್ಲಿ ಕಲಾವಿದರ ನಡುವೆ ಕಿರಿಕಾಗಿದ್ದು ನಟ ವಿಜಯ್ ರಾಜ್ ಅವರನ್ನ ಸಿನಿಮಾದಿಂದ ಹೊರಕಳಿಸಲಾಗಿದೆ. ಅದು ಕೂಡ ನಟ ಅಜಯ್ ದೇವಗನ್ಗೆ ನಮಸ್ಕಾರ ಮಾಡಿಲ್ಲ ಅನ್ನೋ ಕಾರಣ ಕೊಟ್ಟು ವಿಜಯ್ ರಾಜ್ ಅವರನ್ನ ಸಿನಿಮಾದಿಂದ ತೆಗೆದುಹಾಕಿರುವುದು ವಿವಾದಕ್ಕೆ ಕಾರಣ ಆಗಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.